ಎಲ್ಲರಿಗೂ ನಮಸ್ಕಾರ. ಕರ್ನಾಟಕದ ಮಣ್ಣಿನ ಪುತ್ರಿ ಎಂದೇ ಹೆಸರಾದ ಬರಗಾಲವನ್ನು ಮೆಟ್ಟಿ ನಿಲ್ಲುವ ನಮ್ಮ ಸಿರಿಧಾನ್ಯವೇ ರಾಗಿ. ರಾಗಿ ಕೇವಲ ಒಂದು ಬೆಳೆಯಲ್ಲ, ಇದು ನಮ್ಮ ಆಹಾರ ಭದ್ರತೆ ಮತ್ತು ಪೌಷ್ಟಿಕಾಂಶದ ಮೂಲ. ಕೃಷಿಯಲ್ಲಿ ಉತ್ತಮ ಇಳುವರಿ ಮತ್ತು ಗುಣಮಟ್ಟದ ಉತ್ಪನ್ನ ಪಡೆಯಲು ಅಡಿಪಾಯವೇ ಶುದ್ಧವಾದ ಮತ್ತು ಉತ್ತಮ ಗುಣಮಟ್ಟದ ಬೀಜ. ಕೆವಿಕೆ ಚಿಂತಾಮಣಿಯ ಕ್ಷೇತ್ರ ವ್ಯವಸ್ಥಾಪಕರಾದ ಡಾಕ್ಟರ್ ಸಾಕಮ್ಮರವರು ರಾಗಿ ಬೀಜೋತ್ಪಾದನೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸಾಕಮ್ಮ, ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ICAR ಕೃಷಿ ವಿಜ್ಞಾನ ಕೇಂದ್ರ ಚಿಂತಾಮಣಿಯಲ್ಲಿ ಕ್ಷೇತ್ರ ವ್ಯವಸ್ಥಾಪಕಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಹಲವಾರು ಚಟುವಟಿಕೆಗಳನ್ನು ಕೈಗೊಳ್ಳಲಾಗುತ್ತೆ. ರೈತರ ಅವಶ್ಯಕತೆಗಳ ಅನುಸಾರವಾಗಿ ಗುಣಮಟ್ಟದ ಬೀಜವನ್ನು ರೈತರಿಗೆ ಸರಬರಾಜು ಮಾಡುವಂಥ ಒಂದು ನಿಟ್ಟಿನಲ್ಲಿ ಬೀಜೋತ್ಪಾದನೆ ಕೂಡ ಒಂದು ಪ್ರಮುಖವಾಗಿರ್ತಕ್ಕಂಥ ಚಟುವಟಿಕೆ ಆಗಿದೆ. ಆ ಒಂದು ಪ್ರದೇಶಕ್ಕೆ ಅನುಗುಣವಾಗಿ ಆ ಒಂದು ಬೆಳೆಗಳ ತಳಿಗಳ ಬೀಜೋತ್ಪಾದನೆಯನ್ನು ಪ್ರತಿ ಕೇವಿಕೆಗಳಲ್ಲೂ ಕೂಡ ಕೈಗೊಳ್ಳಲಾಗುತ್ತೆ. ಅದೇ ರೀತಿಯಾಗಿ ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರ ಚಿಂತಾಮಣಿಯಲ್ಲಿ ನಾವು ರಾಗಿ ಬೆಳೆಯ MR6 ತಳಿಯ ಬೀಜೋತ್ಪಾದನೆಯನ್ನು ನಮ್ಮ ಒಂದು ಕೇಂದ್ರದಲ್ಲಿ ನಾವು ಕೈಗೊಂಡಿದ್ದೇವೆ. ಈ ಒಂದು MR6 ರಾಗಿ ತಳಿ ಇದೊಂದು ದೀರ್ಘಾವಧಿ ತಳಿಯಾಗಿದ್ದು, ಇದು 120 ಹಾಗೂ 125 ದಿನಗಳ ಅವಧಿಗೆ ಕಟಾವಿಗೆ ಬರುತ್ತೆ. ಹಾಗೆಯೇ ಇದನ್ನು ಮುಂಗಾರು ಅಂದರೆ ಜೂನ್ ಹಾಗೂ ಜುಲೈ ತಿಂಗಳಿನಲ್ಲಿ ನಾಟಿ ಮಾಡಬಹುದಾಗಿದೆ. ಇದೊಂದು ಅಧಿಕ ಇಳುವರಿ ಕೊಡ್ತಕ್ಕಂತಹ ತಳಿಯಾಗಿದ್ದು, ನಮಗೆ ನೀರಾವರಿಯಲ್ಲಿ ಸುಮಾರು 16ರಿಂದ 18 ಕ್ವಿಂಟಲ್ ಅಷ್ಟು ಧಾನ್ಯದ ಇಳುವರಿನ ಕೊಡುತ್ತೆ. ಹಾಗೆಯೇ 3.5ರಿಂದ 4 ಟನ್ಗಳಷ್ಟು ಹುಲ್ಲಿನ ಇಳುವರಿಯನ್ನು ಕೊಡುತ್ತೆ. ಕುಷ್ಕಿನಲ್ಲಿ ಇದು ಸುಮಾರು 9ರಿಂದ 12 ಕ್ವಿಂಟಲ್ನಷ್ಟು ಧಾನ್ಯದ ಇಳುವರಿಯನ್ನು ಕೊಡುತ್ತೆ. ಹಾಗೆಯೇ ಇದು ನಮಗೆ 2ರಿಂದ 2.5 ಟನ್ನಷ್ಟು ಹುಲ್ಲಿನ ಇಳುವರಿಯನ್ನು ಇದು ನಮಗೆ ಕುಷ್ಕಿನಲ್ಲಿ ಕೊಡುವಂಥದ್ದು. ಹಾಗೆ ಈ ಒಂದು MR6ನ ತಳಿಯ ವಿಶೇಷತೆ ಏನಪ್ಪ ಅಂತಂದರೆ, ಈ ಒಂದು ತೆನೆ ಏನಿದೆ ಇದರ ಇಲುಕುಗಳಿದೆಯಲ್ಲ, ಇದು ಬಹಳ ಉದ್ದವಾಗಿರ್ತವೆ. ಹಾಗೆಯೇ ಈ ಒಂದು ಇಲುಕುಗಳು ಒಳಕ್ಕೆ ಬಾಗಿರುವಂಥದ್ದು. ಇದರ ನೋಡಿಕೊಂಡು ನಾವು ಇದು MR6ನ ಒಂದು ಗುಣಲಕ್ಷಣವಾಗಿರುವಂಥದ್ದು. ನಮ್ಮ ಫಾರಂನಲ್ಲಿ ಸುಮಾರು 5 ಎಕರೆ ಪ್ರದೇಶದಲ್ಲಿ ನಾವು ಬೀಜೋತ್ಪಾದನೆಯನ್ನು ಕೈಗೊಂಡಿದ್ದೇವೆ. ಈ ಒಂದು ಬೀಜ ಸುಮಾರು 1800 ಎಕರೆ ಪ್ರದೇಶಕ್ಕೆ ಸರಬರಾಜಾಗುತ್ತೆ. ಸೊ ಹಾಗಾಗಿ ನಾವು ಪ್ರತಿ ಹಂತದಲ್ಲೂ ಕೂಡ ತುಂಬ ಜಾಗರೂಕತೆಯಿಂದ ಈ ಒಂದು ಬೀಜೋತ್ಪಾದನೆಯನ್ನು ಮಾಡಬೇಕಾಗುತ್ತೆ. ಬೀಜೋತ್ಪಾದನೆ ಕೈಗೊಳ್ಳುವಾಗ ಒಂದು ಇಂಪಾರ್ಟೆಂಟ್ ಆಪರೇಷನನ್ನು ನಾವು ಮಾಡ್ತೇವೆ, ಅಂದರೆ ರೋಗಿಂಗ್ ಅಂತ. ಅಂದರೆ ಆಫ್ ಟೈಪ್ಸ್ ಅಂತ ಅಡ್ಮಿಕ್ಸರ್ಸ್ ಇರ್ತವೆ ಅಥವಾ ಆಫ್ ಟೈಪ್ಸ್ ಅಂತ ಕರಿತೇವೆ ನಾವು. ಇವನ್ನೆಲ್ಲ ನಾವು ತೆಗಿಬೇಕಾಗುತ್ತೆ. ಹಾಗೆಯೇ ಈಗ ನಾವು ಕಟಾವು ಮಾಡಬೇಕಾದ್ರೆ ನಾವು ಏನಾದರೂ ಯಂತ್ರವನ್ನು ಬಳಸಿ ನಾವು ಕಟಾವು ಮಾಡ್ತೀವಿ ಅನ್ನೋದಾಯಿತು ಅಂತಂದರೆ, ಆ ಒಂದು ಯಂತ್ರಗಳನ್ನು ನಾವು ನೀಟಾಗಿ ಸ್ವಚ್ಛಗೊಳಿಸಿ ಆನಂತರ ನಾವು ಕಟಾವು ಮಾಡಬೇಕಾಗುತ್ತೆ. ಯಾಕಂದರೆ ಯಾವುದೇ ಈಗ ಬೇರೆ ತಳಿಯ ಬೀಜಗಳು ಮಿಕ್ಸ್ ಆಗದ ಹಾಗೆ ನಾವು ನೋಡ್ಕೋಬೇಕಾಗುತ್ತೆ. ಹಾಗೆಯೇ ನೀವು ಒಕ್ಕಣೆ ಮಾಡೋಕ್ಕೂ ನೀವು ಯಂತ್ರದ ಸಹಾಯದಿಂದಲೇ ಒಕ್ಕಣೆ ಮಾಡ್ತೀವಿ ಅನ್ನೋದಾಯಿತು ಅಂತಂದರೆ, ಆ ಒಂದು ಬೇರೆ ತಳಿಗಳ ಬೀಜಗಳು ಮಿಕ್ಸ್ ಆಗದ ಹಾಗೆ ನೋಡ್ಕೊಳ್ಳೋದಕ್ಕೆ ನಾವು ಒಕ್ಕಣೆ ಯಂತ್ರ ಇರಬಹುದು ಅಥವಾ ಕಟಾವಿನ ಯಂತ್ರ ಇರಬಹುದು, ನೀಟಾಗಿ ಅದನ್ನು ಕ್ಲೀನ್ ಮಾಡಿಕೊಂಡು ಆನಂತರ ನಾವು ಉಪಯೋಗಿಸ್ಕೋಬೇಕಾಗುತ್ತೆ. ಗುಣಮಟ್ಟದ ಬೀಜಕ್ಕೆ ಮಾರುಕಟ್ಟೆ ಬೆಲೆಗಿಂತ 10% 15% ಬೆಲೆ ಹೆಚ್ಚಾಗಿದ್ದು, ಆಸಕ್ತಿ ಉಳ್ಳಂತಹ ರೈತರು KVKಯ ಸಹಯೋಗದೊಂದಿಗೆ ಬೀಜೋತ್ಪಾದನೆ ಮಾಡಬೇಕಾಗಿ ವಿನಂತಿಸಿಕೊಳ್ತೇನೆ. ಧನ್ಯವಾದಗಳು.